ಪ್ರೇಮ ಕಥೆ ಇದ್ದಂಗೆ ಸಂಪೂರ್ಣವಾಗಿ ಕಾಡಲ್ಲಿ ನಡೆಯುತ್ತೆ. ಓಕೆ. ಏನು ವಿಶಿಷ್ಟ ಏನಿದೆ ಸ್ಪೆಷಲ್ ಏನು ಅಂಥದ್ದು ಏನಿದೆ ಅಂತ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನೋ ಒಂದು ಹೊಸದಾಗಿ ಅನ್ವೇಷಣೆ ಮಾಡೋಣ ಅಂತ ಈಗ ಅದೊಂದು ಟ್ರೆಂಡ್ ಇದೆ. ಅಂತ ಒಂದು ಯಂಗ್ ಕಪಲ್ಸ್ ಹೊಸದಾಗಿ ಮದುವೆ ಆಗಿದೆ, ನಿಮ್ಮನ್ನು ಗಲೀಲಿ ಹೋಗೋದೇನು ಹಿಂಗೆ ಆ ಥರ ಮೈಂಡ್ ಸೆಟ್ ಇಲ್ಲದೆ ಇರೋವಂಥವ್ರು ಒಂದು ಕಾಡಿಗೆ ಹೋಗಿ ಬರೋಣ ಕಾಡಲ್ಲಿ ಪ್ರವೇಶ ಮಾಡ್ತಾರೆ. ಅಲ್ಲಿ ಪ್ರವೇಶ ಮಾಡ್ತಾ ಹೋದಾಗ ಕೊನೆಗೆ ಏನಾಗುತ್ತೆ ಟೈಟಲ್ ಅವ್ರಿಗೆ ಇನ್ಯಾರ್ಯಾರು ಬರ್ತಾರೆ. ವೆಲ್ಕಮ್ ವಿನಾಯಕ್. ನೋಡು, ಕಡೆ ಮನೆ ಅಂತ ಒಂದು ಸಿನಿಮಾ ಮಾಡಿದ್ದೆ, ಒಳ್ಳೆ ಸಿನಿಮಾನೇ ಮಾಡಿದ್ದೆ. ಅದು ರಿಲೀಸ್ ಆಗಿ ಸಕ್ಸಸ್ ಆಗಬೇಕಾಗಿತ್ತು, ಏನೋ ಪೋಸ್ಟ್ಪೋನ್ ಆಗಿದೆ. ಓಕೆ, ನಿನ್ನ ಸಿನಿಮಾದ ಪ್ಯಾಷನ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈಗ ಮತ್ತೆ ಇನ್ನೊಂದು ಹೊಸ ಸಾಹಸ ಮಾಡಿದ್ಯಾ, ದಿ ಅಂತ ಸಿನಿಮಾ ಮಾಡಿದ್ಯಾ. ಈ ದಿ ಸಿನಿಮಾ ಮಾಡೋದಕ್ಕೆ ನಿನಗೆ ಇನ್ಸ್ಪಿರೇಷನ್ ಹೆಂಗೆ ಸಿಕ್ತು, ಏನೇನೆಲ್ಲ ಅದರಲ್ಲಿ ಟ್ರೈ ಮಾಡಿದ್ಯಾ, ಏನು ವಿಶೇಷತೆ ಇದೆ ಅದರ ಬಗ್ಗೆ ಸುಮ್ಮನೆ ಸಣ್ಣ ಡಿಸ್ಕಷನ್ನು ಸಣ್ಣದಾಗಿ ನಮ್ಮ ವೀಕ್ಷಕರ ಜೊತೆ ಸ್ವಲ್ಪ ಹಂಚ್ಕೋಬೋದು. ದಿ ಸಿನಿಮಾ ಏನು? ದಿ ಅನ್ನೋದು ಒಂದು ಡಾಲರ್ ಸುತ್ತ ನಡೆಯುವಂಥ ಒಂದು ಸಸ್ಪೆನ್ಸ್ ಲವ್ ಸ್ಟೋರಿ. ಡಾಲರ್ ಅಂದರೆ ನಾನು ಅಮೆರಿಕನ್ ಡಾಲರ್ ಆ ಥರ ಡಾಲರ್ ಅಲ್ಲ, ಪ್ರೇಮಿಗಳು ಒಂದು ಗುರುತಿಗೋಸ್ಕರ ಹಾಕೋಣಂತ ಡಾಲರ್ ಸುತ್ತ ನಡೆಯುವಂಥ ಒಂದು. ನಾರ್ಮಲಿ ಪ್ರೇಮಿಗಳು ಅಂತ ಅಂದರೆ ಕಾಲೇಜ್ ಪ್ರೇಮಿಗಳು ಆ ಥರ ಪ್ರೇಮ ಕಥೆ ಇದಲ್ವೇ ಅಲ್ಲ, ಸಂಪೂರ್ಣವಾಗಿ ಕಾಡಲ್ಲಿ ನಡೆಯುವಂಥ ಕಥೆ. ಓಕೆ. ಏನು ವಿಶಿಷ್ಟ ಏನಿದೆ ಇದರಲ್ಲಿ ಸ್ಪೆಷಲ್ ಏನು ಅಂಥದ್ದು ಏನಿದೆ ಅಂತಂದರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈಗಿನ ಜನ್ರೇಷನ್ ಎಲ್ಲ ಒಂದು ವೀಕೆಂಡ್ ಬಂದರೆ ಅಥವಾ ಏನೋ ಒಂದು ಟೈಮ್ ಪಾಸ್ ಮಾಡಬೇಕು ಅಂದರೆ ಈಗ ಎಲ್ಲ ಟ್ರೆಕ್ಕಿಂಗ್ ಹೋಗೋದು, ಕಾಡಿಗೆ ಹೋಗೋದು, ಏನೋ ಒಂದು ಹೊಸದಾಗಿ ಅನ್ವೇಷಣೆ ಮಾಡೋಣ ಅಂತ ಈಗ ಅದೊಂದು ಟ್ರೆಂಡ್ ಇದೆ. ಅಂತ ಒಂದು ಯಂಗ್ ಕಪಲ್ಸ್ ಹೊಸದಾಗಿ ಮದುವೆ ಆಗಿರೋದು, ಹನಿಮೂನ್ ಗಲೀಲಿ ಹೋಗೋದೇನು ಹಿಂಗೆ ಆ ಥರದ ಮೈಂಡ್ ಸೆಟ್ ಇಲ್ಲದೆ ಇರೋವಂಥವ್ರು ಒಂದು ಕಾಡಿಗೆ ಹೋಗಿ ಬರೋಣ ಅಂತ ಹೊರಟಾಗ ಅವರಿಗೆ ಗೊತ್ತಿಲ್ಲದೆ ಇನ್ನೊಂದಷ್ಟು ಪಾತ್ರೆಗಳು ಅವ್ರನ್ನ ಸುತ್ತುವರಿತಾ ಹೋಗುತ್ತೆ. ಓಹೋ, ಓಕೆ ಓಕೆ. ಅವ್ರಿಗೆ ಗೊತ್ತಿಲ್ಲದ ಕಾಡಲ್ಲಿ ಪ್ರವೇಶ ಮಾಡ್ತಾರೆ. ಅಲ್ಲಿ ಪ್ರವೇಶ ಮಾಡ್ತಾ ಹೋದಾಗ ಕೊನೆಗೆ ಏನಾಗುತ್ತೆ, ಈ ಟೈಟಲ್ಗೂ ಅವರಿಬ್ರಿಗೂ ಏನು ಸಂಬಂಧ, ಇನ್ಯಾರ್ಯಾರು ಬರ್ತಾರೆ. ಈ ಸ್ಟೋರಿ ಹ್ಯಾಂಗಲ್ಲ ತುಂಬಾ ಚೆನ್ನಾಗಿದೆ. ಅವರು ಕಾಡಿಗಿಂತ ಹೋಗಿ ಬೇರೆದೇ ಒಂದು ಕಾಡಲ್ಲಿ ಪ್ರವೇಶ ಮಾಡಿ. ಹೌದೌದು. ಆಮೇಲೆ ಇದೆ ಅಂದ್ರೆ ಕಂಪ್ಲೀಟ್ ಲೀನಿಯನ್ಸ್ ಅಲ್ಲಿ ಹೋಗುತ್ತೆ, ಪಾಸ್ಟ್ ಪ್ರೆಸೆಂಟ್ ಅಂದ್ರೆ ಒಂದು ಸ್ಟ್ರೆಚ್ ಅಲ್ಲಿ ನೋಡಿದಷ್ಟೇ ಈ ಸಿನಿಮಾ ಅರ್ಥ ಆಗೋದು. ಚಿತ್ರಕಥೆ ಆ ಥರನೇ ಮಾಡಿರುವಂಥದ್ದು. ಓಕೆ ಓಕೆ. ಸಂಪೂರ್ಣವಾಗಿ ಕಾಡು ಅಂತಂದ್ರೆ ನಮ್ಮ ಇಲ್ಲೇ ಕರ್ನಾಟಕದಲ್ಲಿ ಬಹುತೇಕ ಚಿಕ್ಕಮಗಳೂರು, ಹೊರನಾಡು ಆ ಭಾಗದಲ್ಲೇ ಶೂಟ್ ಜಾಸ್ತಿ ಮಾಡಿರುವಂಥದ್ದು. ತುಂಬ ಡೀಪ್ ಫಾರೆಸ್ಟ್ ಹೋಗಿದ್ವಿ. ಓಕೆ ಓಕೆ. 40-45 ದಿನದ ಚಿತ್ರ. ಈ ಸಬ್ಜೆಕ್ಟ್ ಹಾಂಟ್ ಮಾಡಬೇಕಾದ್ರೆ ನಿಮಗೆ ಇದಕ್ಕಿಂತ ಬೇರೆ ಪ್ರೇರಣೆ ಏನಾದ್ರು ಇರ್ಬೋದಲ್ಲ? ಈ ಮುಖ್ಯವಾಗಿ ಈ ಸಬ್ಜೆಕ್ಟ್ಗೆ ನಮಗೆ ಪ್ರೇರಣೆ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿ. ಓಕೆ. ಅಂಡ್ ನಾನು ಓದಿರೋ ಕಾದಂಬರಿಗಳಲ್ಲಿ ನಾವು ಈಗ ಸಪೋಸ್ ಯಾವುದೋ ಒಂದು ಕಾದಂಬರಿ ಅವ್ರು ತಗೊಂಡು ಓದ್ತಾ ಇದ್ರೆ ನಮಗೆ ಗೊತ್ತಿಲ್ಲ ನಾವು ಕಾಡೊಳಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಬಹುತೇಕ ಅವ್ರ ಕಾದಂಬರಿ, ಅವ್ರ ರೈಟಿಂಗ್ ಸ್ಟೈಲೇ ಹಂಗಿದೆ. ಈಗ ಸೊ ಅದು ನನಗೆ ಬಹಳಷ್ಟು ಪ್ರೇರಣೆ ಕೊಡ್ತು. ಓಕೆ. ಕರ್ವಾಲೋ ಥರದ್ದು. ಹೌದು. ಜುಗಾರಿ ಕ್ರಾಸ್. ನಾನು ಅವ್ರ ಕಾದಂಬರಿಗಳನ್ನ ಓದಿದ ನಂತರ ನನ್ನ PG ಮುಗಿದ ಮೇಲೆ ನಾನೊಂದು ಕತೆ ಬರೀಬೇಕು ಮಾಡ್ಕೊಂಡು ಪ್ರಯಾಣದ ಅನುಭವ ಬರೀಬೇಕು ಅಂದ್ಬಿಟ್ಟು ಯಶವಂತಪುರದಿಂದ ಕಾರವಾರಕ್ಕೆ ಹೋಗೋ ರೈಲಿನ ಅನುಭವನ ಸಣ್ಣದಾಗ ಒಂದು ಕಾದಂಬರಿ ತರ ಬರ್ದಿದ್ರಿ. ಹೌದು ಹೌದು. ಸೊ ಅದು ಅಲ್ಲಿಂದಲೂ ಒಂಥರ ಇದಕ್ಕೆ ಪ್ರೇರಣೆ ಅಂತ ಅಂದ್ರೆ ತೇಜಸ್ವಿ ಅವ್ರ ಕಾದಂಬರಿಗಳೇ. ಓಕೆ ಓಕೆ ಓಕೆ. ಅಪಾರ್ಟ್ ಫ್ರಮ್ ದಟ್ ಈ ಸಿನಿಮಾದಲ್ಲಿ ಮತ್ತಿನ್ನೇನು ವಿಶೇಷತೆ ಅಂದ್ರೆ ಇಲ್ಲಿ ನಾವು ಯಾವುದೇ ಪ್ರಾಣಿಗಳನ್ನ ನೈಜವಾಗಿ ತೋರಿಸಿಲ್ಲ, ಕಂಪ್ಲೀಟ್ ಆಗಿ ಎಲ್ಲವೂ ಇರೋದು CG. ಅಂದ್ರೆ ನಿಮ್ಮ ಕಲ್ಪನೆ ಕಾಡು ಮತ್ತು ಮನುಷ್ಯನ ನಡುವಿನ ಸಂಘರ್ಷ. ಅಂದ್ರೆ ವನ್ಯಜೀವಿಗಳು ಮತ್ತು ಮನುಷ್ಯನ ನಡುವಿನ ಸಂಘರ್ಷ. ಇಲ್ಲಿ ನಾನು ಅನ್ಕೊಂಡಿರೋದು ಹೆಂಗೆ ಅಂದ್ರೆ ಮನುಷ್ಯ ನನ್ನ ಪ್ರಕಾರ ಜಗತ್ತಿನಲ್ಲಿರುವಂತ ಅತಿ ಕ್ರೂರ ಪ್ರಾಣಿ ಅಂದ್ರೆ ಮನುಷ್ಯನೇ. ಪ್ರಾಣಿಗಳು ಅದರದೇ ಒಂದು ಜಗತ್ತಿನಲ್ಲಿ ತುಂಬಾ ಖುಷಿಯಾಗಿರ್ತಾರೆ. ಮನುಷ್ಯ ಏನ್ ಮಾಡ್ತಾನೆ, ಅಲ್ಲಿ ಲಗ್ಗೆ ಇಟ್ಟಾಗ ಹಾಳು ಮಾಡಕ್ ಪ್ರಯತ್ನ ಪಡ್ತಾನೆ. ಅಲ್ಲಿ ಹೋದಾಗ ಆ ಪ್ರಾಣಿಗಳು ಹೆಂಗ್ ರಿಯಾಕ್ಟ್ ಮಾಡುತ್ತೆ
ಅವ್ರದೇ ಒಂದು ಜಗತ್ತು ಇರುತ್ತೆ. ಆ ಪ್ರಾಣಿ ಜಗತ್ತು ಈ ಮನುಷ್ಯ ಹೋದಾಗ ಹೆಂಗ್ ರಿಯಾಕ್ಟ್ ಮಾಡುತ್ತೆ, ಆದ್ರೆ ಅದನ್ನ ಅಲ್ಲಿಂದ ವಾಪಸ್ ಕಳಿಸ್ಬೇಕಾದ್ರೆ ಅದೇನ್ ಮಾಡುತ್ತೆ ಪ್ರಾಣಿಗಳು, ಸಹಕಾರ ಮಾಡುತ್ತಾ ಅಥವಾ ಅಪೋಸ್ ಮಾಡುತ್ತಾ, ಹೊಂದ್ಕೋತಾನ. ಓಕೆ, ಅದೇ ನಿಮ್ ಸಬ್ಜೆಕ್ಟ್. ಅದೇ ಸಬ್ಜೆಕ್ಟ್. ಓಕೆ, ಇವನು ಕಾಡಲ್ಲಿ ಹೋಗಿ ಸಿಕ್ಕಾಕೊಂಡಿರ್ತಾರೆ. ಈ ಅಂದ್ರೆ ಈ ಕಾಂಕ್ರೀಟ್ ಕಾಡಿಂದ ಮನುಷ್ಯ ಪ್ರಾಕೃತಿಕವಾಗಿರುವಂತ ಒಂದು ನೈಸರ್ಗಿಕವಾಗಿ ಬದುಕಬೇಕು ಅಂತ ಬಹಳ ಆಸೆ ಪಡ್ತಿರ್ತಾರೆ. ಬಟ್ ಅದಲ್ಲಿ ಸಿಗುತ್ತಾ ಆ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಬಿಟ್ಕೊಳಲ್ಲ, ನಾವು ಹೋಗಕ್ಕೆ ಅಲ್ಲಿ ಇರೋಕ್ಕೂ ಆಗಲ್ಲ. ಒಂದು ಸಣ್ಣ ಅನುಭವ ತಗೊಳಕ್ಕೆ ಅಂತ ಹೋದಾಗ ಅಲ್ಲಿ ಒಂದಿನ ದುರಂತ ಆಗತ್ತೆ. ಅಲ್ಲಿಂದ ಸರ್ವೈವ್ ಆಗಿ ಹೊರಗೆ ಹೆಂಗ್ ಬರ್ತಾನೆ ಅಂದ್ರೆ ಅಲ್ಲಿ ಕಾಡು ಪ್ರಾಣಿಗಳು ಅವನ್ ಸುತ್ತುವರಿತವೆ ಅಂತ ನಾವು ಹೇಳ್ಕೊಳ್ತೀವಿ. ಅಂದ್ರೆ ಕಾಡಲ್ಲಿ ಹೋದಾಗ ವನ್ಯಜೀವಿಗಳು ಮತ್ತು ಅವ್ರ ನಡುವೆ ಒಂದು ಸಂಘರ್ಷ ಆಗುತ್ತೆ. ಎಂತ ಸಂಘರ್ಷ? ಅದು ಒಂದು ಪ್ರಸಂಗ ಬರುತ್ತೆ, ಅದು ನಮಗೆ ಆ ದೃಶ್ಯ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದು 1 ವರ್ಷಗಳ ಕಾಲ ಅದ್ರ ಮೇಲೆನೆ ನಾವು ಒಂದು ರೀತಿ ರಿಸರ್ಚ್ ಅಂತ ಹೇಳ್ಬೋದು. ಓಕೆ ಓಕೆ. ಒಂದು ನಮ್ಮ ಸಿನಿಮಾದಲ್ಲಿ ಒಂದು ಯಾವುದೋ ಒಂದು ಪ್ರಸಂಗದಲ್ಲಿ ಅದರಲ್ಲಿ ಕರಡಿ ಎದುರಾಗ್ಬಿಡುತ್ತೆ. ಅದೊಂದು ಕರಡಿ ಅದರದೇ ಒಂದು ಟೆರಿಟರಿ ಫಿಕ್ಸ್ ಮಾಡ್ಕೊಂಡಿರುತ್ತೆ, ಇದು ನನ್ನ ಜಾಗ, ಯಾವುದೇ ಪ್ರಾಣಿಗಳು ಬಂದ್ರು ಅದಲ್ಲಿ ಬಿಟ್ಕೊಳಕ್ ಅಷ್ಟು ಪ್ರತಿಯೊಂದು ಪ್ರಾಣಿನೂ ಆ ತರದೊಂದು ಟೆರಿಟರಿ ಮಾಡ್ಕೊಂಡಿರುತ್ತೆ. ಅಲ್ಲಿ ಆಕಸ್ಮಿಕವಾಗಿ ಅವನು ಹೋದಾಗ ಅವನು ಅದ್ರ ಜೊತೆ ಏನ್ ಮಾಡ್ತಾನೆ, ಅದನ್ನ ಸಾಯಿಸ್ತಾನ, ಬಿಡ್ತಾನ, ಅಲ್ಲಿ ವಾಪಸ್ ಆಗ್ತಾನ. ಓಕೆ, ಅದು ಕರಡಿ ಜೊತೆ ಇಂಟ್ರಾಕ್ಷನ್ ಹೆಂಗಿರುತ್ತೆ. ಸೊ ವೈಲ್ಡ್ ಲೈಫ್ ಸ್ಟಡಿ ಮಾಡಿದ್ರೆ ನೀವೆಲ್ಲ ಪ್ರಾಣಿಗಳ ಜೀವ ವೈವಿಧ್ಯ ಸಣ್ಣ ಮಟ್ಟದಲ್ಲಿ ಅದ್ರ ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ಇರುವೆಯಿಂದ ಹಿಡಿದು ದೊಡ್ಡ ಆನೆ ತನಕ ಅದ್ರದ್ದೇ ಒಂದು ಪ್ರಪಂಚ ಕಟ್ಕೊಂಡಿರುತ್ತೆ. ಅದ್ರ ಒಂಥರ ಖುಷಿ ಇರುತ್ತೆ. ಅದರಲ್ಲಿ ಸಣ್ಣ ಪುಟ್ಟ ವಿಡಿಯೋಗಳನ್ನ ನೋಡಿದಾಗ ಒಂದು ಇರುವೆ ಸಣ್ಣ ಸಕ್ಕರೆ ಸಿಕ್ಕರು ತನ್ನ ಗೂಡ್ನ ಪರಿವಾರನಲ್ಲೇ ಹೇಳ್ಕೊಂಡು ಬಂದು ಬರುತ್ತೆ. ಆದ್ರೆ ಮನುಷ್ಯ ಹಂಗಲ್ಲ, ಅವನಿಗೆ ಸಿಕ್ಕರೆ ಸಾಕು ನನಗೆ ಫಸ್ಟ್ ಬೇಕು, ಬಟ್ ಈ ಕಾಡು ಪ್ರಾಣಿ ಅಂದ್ರೆ ನಮ್ದ್ರಲ್ಲಿ ಈ ಕರಡಿ ಸೀಕ್ವೆನ್ಸ್ ಬರೋದೇನೆ ನಮ್ಗೊಂದು ಈ ಸಿನಿಮಾದ ವಿಶಿಷ್ಟ. ಓಕೆ ಓಕೆ. ಅದ್ರ ಜೊತೆ ಬೇರೆ ಬೇರೆ ಎಲ್ಲ ಪ್ರಾಣಿಗಳು ಬರ್ತಾವಲ್ಲ, ಆನೆ ಬರುತ್ತೆ, ಹಾವು ಬರುತ್ತೆ. ಇದೆಲ್ಲ ಈಗ ಸಿನಿಮಾದಲ್ಲಿ ತಗೊಳ್ಳೋ ಹಾಗಿಲ್ಲಲ್ಲ, ಏನ್ ಮಾಡಿದ್ರಿ ಅದಕ್ಕೆ? ಈ ಈ ಪ್ರಕ್ರಿಯೆ ನಮಗೆ ತುಂಬಾ ಸ್ವಲ್ಪ ಕಷ್ಟ ಅನಿಸ್ತು, ಬಟ್ ಹಂಗಂದ್ರೆ ಬಿಟ್ಕೊಡಕ್ ಆಗ್ಲಿಲ್ಲ. ಮೊದ್ಲೇನ್ ಮಾಡಿದ್ವಿ, ನಮ್ಮ ಸ್ಕ್ರೀನ್ ಪ್ಲೇ ತಕ್ಕಂತೆ ಇನ್ನೊಂದು CGVFX ಟೀಮ್ ಅಂತಿರೋದು, ಅವ್ರ ಡಿಸ್ಕಸ್ ಮಾಡಿದ್ವಿ, ಈ ತರ ಎಲ್ಲ ನಮ್ಗೆ ಸೀಕ್ವೆನ್ಸ್ ಇದೆ ಮಾಡ್ತೀವಿ ಅಂತೆಲ್ಲ ಕೊಟ್ರು. ಬಟ್ ಅದು ನಮ್ಗೆ ಅಷ್ಟು ಸಮಾಧಾನ ಸಿಗ್ಲಿಲ್ಲ. ಮತ್ತೆ ನಾವೇನ್ ಮಾಡಿದ್ವಿ, ಈ ಪರ್ಟಿಕ್ಯುಲರ್ ಆಗಿ ಕರಡಿ ಸೀಕ್ವೆನ್ಸ್ ನಾವು ಇಲ್ಲಿ ಮಾಡಿಸ್ತಿಲ್ಲ, ಅದು ಮಾಡಿಸಿದ ಕಂಪ್ಲೀಟ್ ಉಜ್ಬೇಕಿಸ್ತಾನ್. ಕಂಪ್ಯೂಟರ್ ಗ್ರಾಫಿಕ್ಸ್ ಗೆ ನೀವು ಉಜ್ಬೇಕಿಸ್ತಾನ್ ಹೋದ್ರಿ? ಓಕೆ. ಆ ಪ್ರೋಸೆಸ್ ನಮ್ಗೆ ಒಂದು 6 months ಆಯ್ತು. ಅಲ್ಲಿ ಮುಗಿಸ್ಕೊಂಡು ತದನಂತರ ಅದನ್ನ ನಾವು ರೆಂಡ್ರಿ ಕೊಟ್ಟಿದ್ದು US ಇಂದ, ಅಮೆರಿಕ ಕಂಪ್ಲೀಟ್ ಫ್ರೀಲಾನ್ಸರ್. ನಾವ್ಯಾರು ಖುದ್ದಾಗಿ ಹೋಗಿ ಮಾಡಿಲ್ಲ, ಬಟ್ ನಮ್ಗೆ ಈ ರೀತಿ ಬೇಕು ಅಂತ ಅಂದ್ಬಿಟ್ಟು ನಾವು ಒಂದು ಅವ್ರಿಗೆ ಮೇಲ್ ಹಾಕಿ, ಅಲ್ಲಿ ನಾವು ಒಂದು ಡಾಟ್ ಅನಿಮೇಷನ್ ಅಂತ ಅಂದ್ಬಿಟ್ಟು ಅವ್ರದ್ದು ಸ್ಟುಡಿಯೋ, ಅವರು ಪ್ರೀವಿಯಸ್ ಅಲ್ಲಿ ಮಾಡಿರುವಂತ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಹಾಕಿರ್ತಾರೆ, ಅಲ್ಲಿ ಯಾವಾಗಾದ್ರೂ ಚೆಕ್ ಮಾಡ್ಬೋದು. ನಮ್ಗೆ ಓಕೆ, ನಮ್ಗೆ ಈ ತರದ್ ಮ್ಯಾಚ್ ಆಗುತ್ತೆ ಅಂತ ನಮ್ಮ ಸೀಕ್ವೆನ್ಸ್ ತಕ್ಕನಾಗ ಓಕೆ ನಾವು ನೋಡಿ ನಾವು ಓಕೆ ಇದು ನಮ್ಗೆ ಸೂಟಬಲ್ ಆಗುತ್ತೆ, ನಮ್ದು ಸ್ಕ್ರೀನ್ ಪ್ಲೇ ಹೆಂಗಿದೆ ಅಂತ ನಾವು ಅವ್ರಿಗೆ ಕಳಿಸಿದಾಗ ನಾವು ಮಾಡ್ಕೊಡ್ತೀವಿ, ಇದೇ ತರ ಬರುತ್ತೆ ನೋಡಿ ಅಂತ ಹೇಳಿ. ಇದೊಂದು ಸೀಕ್ವೆನ್ಸ್ ಮಾಡಕ್ ಮುಂಚೆ ಹಾಲಿವುಡ್ ಅಲ್ಲಿ ಒಂದು ರೆನವೆಂಟ್ ಅಂತ ಒಂದು ಮೂವಿ ಇದೆ, ಒಂದು 7-8 ಆಸ್ಕರ್ ಬಂತ ಮೂವಿ, ಬಹಳ ಚೆನ್ನಾಗಿದೆ. ಆ ತರದ ಒಂದು ಪ್ರಯೋಗ ಯಾಕೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಆಗ್ಬಾರ್ದು? ಅದು ನಾರ್ಮಲ್ ಆಗಿ CG ಮಾಡ್ತೇನೆ, ಅದೊಂದು ಪ್ರಾಣಿ ಬಂತು ಓಡಾಯ್ತು ಆ ತರ ಮಾಡುವ, ಅದ್ರ ಜೊತೆ ಒಂದು ಸಂಘರ್ಷ ಇರಬೇಕು. ರೆನವೆಂಟ್ ಅಲ್ಲಿ ಅದಿದೆ, ಆ ಚರ್ಮೋದ್ಯಮದ ಇಟ್ಕೊಂಡು ಮಾಡಿರೋ ಒಂದು ಸಿನಿಮಾ. ರೆನವೆಂಟ್ ಅಲ್ಲಿ ಕಾಡಲ್ಲಿ ಚಳಿಗೆ ಅದ್ರ ಒಳಗಿನ ಮಾಂಸ ಎಲ್ಲ ತೆಗೆದು ಒಳಗಡೆ ಹೋಗಿ ಮಲಗೋದು ಒಂದು ಸೀನ್ ಇದೆ. ಕರಡೆ ಜೊತೆ ಅವನ ಫೈಟ್ ತುಂಬಾ ಅದ್ಭುತವಾಗಿ ಬಂದಿರೋ ಸಿನಿಮಾ. ಸೊ ಹಾಲಿವುಡ್ ಅಲ್ಲಿ ಮಾಡಿರೋ ಆ ಸಾಹಸನ ನೀವು ಕನ್ನಡದಲ್ಲಿ ಮಾಡಕ್ ಹೊಟ್ಟಿದ್ರ, ಅದ್ಭುತ. ಅದರದ ತದ್ರೂಪಿ ಅಂದ್ರೂ ನಮ್ಗೇನು ಬೇಜಾರಿಲ್ಲ, ಇನ್ಸ್ಪಿರೇಷನ್ ಅಂದ್ರೂ ಬೇಜಾರಿಲ್ಲ, ನಾವು ಯಾವ್ದನ್ನ ಬೇಕಾದ್ರೂ ಸ್ವೀಕರಿಸ್ತೀವಿ. ಬಟ್ ಹಾಲಿವುಡ್ ಲೆವೆಲ್ಗೆ ಇಲ್ಲಿ ಇದೆ, ನಮ್ಮ ಸಿನಿಮಾದಲ್ಲಿ ಕರಡಿ ಜೊತೆ ನಡೆಯುವಂತ ಒಂದು ಫೈಟ್ ಸೀಕ್ವೆನ್ಸ್ ಬಹಳ ರೋಚಕ, ಅದ್ಭುತ. ಇದು ಕನ್ನಡದಲ್ಲಿ ಹಾಲಿವುಡ್ ರೇಂಜ್ಗೆ ಒಂದು ಸಿನಿಮಾ ಮೇಕಿಂಗ್ ಮಾಡೋದು, ಅದು ಕರಡಿ ಸೀನ್ ಅಂತ ಒಂದು ಕರಡಿಯನ್ನ CG ಮಾಡಿಸಿ ನೀವು ಅದರಿಂದ ಉಜ್ಬೇಕಿಸ್ತಾನ್ವರೆಗೂ ಹೋಗಿ ಅಲ್ಲಿಂದ ಅಮೆರಿಕ ಹೋಗಿ ರೆಂಡರ್ ಮಾಡಿಸಿ ಇಷ್ಟೆಲ್ಲ ದೊಡ್ಡ ಸಾಹಸ ಮಾಡೋದು ಎಷ್ಟು ತಿಂಗಳು ಹಿಡಿತು ಇದಕ್ಕೆ ಮಾಡೋದಕ್ಕೆ? ನಾವು ನಾವಿಲ್ಲಿ ಒಬ್ರು ಒಂದು ಸ್ಟುಡಿಯೋ ಕೊಟ್ಟಿದ್ವಿ ನಾವು CG, ಅವ್ರು ನಮ್ಗೆ ಮಾಡಿ ತೋರಿಸಿದ್ರು, ನಮ್ಗೆ ಸಮಾಧಾನ ಆಗ್ಲಿಲ್ಲ. ಅವ್ರ ಕಡೆಯಿಂದ ಫೈನಲ್ ಸ್ಟೇಟ್ಮೆಂಟ್ ಬಂದಿದ್ದು ನಮ್ಗೆ ನಮ್ಮ ಕೈಲಿ ಆಗಿದ್ದೇನೆ, ಆಗಲ್ಲ ಅಂತ.
ಸೊ ಅದಕ್ಕಿಂತ ಮೀರಿದ್ದು ನಮ್ಗೆ ಬೇಕಿತ್ತು. ಓಕೆ. ನಾನು August 15th ನಾವು ಡಿಸೈಡ್ ಮಾಡಿ ಮತ್ತೆ ಅದನ್ನ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿ ಅದೊಂದು ಪೋರ್ಷನ್ ಮಾತ್ರ ರೀಶೂಟ್ ಮಾಡಿ ಶೂಟ್ ಅಲ್ಲಿ VFX ಆರ್ಟಿಸ್ಟ್ ಜೊತೆ ನಾವು ಕಮ್ಯುನಿಕೇಟ್ ಮಾಡಿ ಈ ರೀತಿ ಬೇಕು, ಅವರು ನಮ್ಗೊಂದಷ್ಟು ಗೈಡೆನ್ಸ್ ಮಾಡಿ ಅದನ್ನೆಲ್ಲ ಮಾಡಿ ನಾವು ತಗೊಂಡ್ ಬಂದು ಅವ್ರಿಗೆಲ್ಲ ಕಳಿಸಿದ ಮೇಲೆ ಅಲ್ಲಿ ವಾರ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಒಂದ್ 2 ತಿಂಗಳು ನಮ್ಗೆ ಕಮ್ಯುನಿಕೇಶನ್ ಇಲ್ಲ. ಸ್ಟುಡಿಯೋ ಎಲ್ಲಿದೆ ನಮಗೆ ಗೊತ್ತಿಲ್ಲ, ಕರಡಿ ಸಿಕ್ಕಾಕೊಂತು ನಿಮ್ದಲ್ಲಿ. ಅದು ಕಂಪ್ಲೀಟ್ ಹೆಂಗೆ ಅಂದ್ರೆ ಅವ್ರದ್ದು ಕಂಪ್ಲೀಟ್ ಜಾಮರ್ ಆನ್ ಮಾಡಿ ಯಾವುದೇ ಇಂಟರ್ನೆಟ್ ಕನೆಕ್ಷನ್ ಇಲ್ಲ. ನಾವು ಆಲ್ರೆಡಿ ಒಂದ್ ಸ್ವಲ್ಪ ಹಣ ವ್ಯಯ ಮಾಡಿದ್ವಿ. ಈಗ ಅದು ವಾಪಸ್ ಎಲ್ಲಿ ಹೋಗಿ ಕೇಳ್ಬೇಕು, ಯಾರನ್ನ ಕೇಳ್ಬೇಕು ಅಂತ ಗೊತ್ತಿಲ್ಲ. ಕರೆಕ್ಟ್ ಆಗಿ 46ನೇ ದಿನಕ್ಕೆ ಹೊರಗಡೆ ಒಂದು ಮೇಲ್ ಬರುತ್ತೆ, ಸಮಥಿಂಗ್ ಹಿಂಗ್ ಯುದ್ಧ ನಡೀತಿರೋ ಕಾರಣ ನಮ್ಗೆ ಇಂಟರ್ನೆಟ್ ಸಿಕ್ಕಿಲ್ಲ, ನಿಮ್ದು ಕೆಲಸ ನಡೀತಿದೆ, ಗಾಬರಿ ಆಗ್ಬೇಡಿ. ನಮಗೆ ಅಂದ್ರೆ ಇದಕ್ಕೆ ನಮ್ಗೆ ಸಿನಿಮಾ ಕರಡಿ ಒಂದು ಜೀವಾಳ, ಕರಡಿಗೆ ಒಂದು ಪ್ರಮುಖವಾದ ಭಾಗ. ಮತ್ತೆ ನಾವ್ ಇನ್ನೊಂದ್ ಕಡೆ ಶೂಟ್ ಮಾಡಿ ಅಷ್ಟೊಂದು ನಮ್ಮ ಹತ್ರ ಹಣ ಇಲ್ಲ. 46 ದಿನ ಎಲ್ಲರೂ ಗಾಬರಿಲೇ ಇದೀವಿ. ಆಮೇಲೆ 46ನೇ ದಿನಕ್ಕೆ ಒಂದು ಮೇಲ್ ಬರುತ್ತೆ. ಮೇಲ್ ಬಂದ್ಮೇಲೆ ಓಕೆ ಪ್ರೋಸೆಸ್ ಅಲ್ಲಿ ಇದೆ. ಅವರು ಪ್ರತಿಯೊಂದು ಆದ ತಕ್ಷಣ ನಮ್ಗೆ ನೈಟ್ ಕಳಿಸ್ತಾರೆ. ಇಲ್ಲಿ ನಮ್ಗೆ ರಾತ್ರಿ ಇದ್ದಾಗ ಅಲ್ಲಿ ಹಗಲು. 11 ಗಂಟೆ ಮೇಲೆ ನಮ್ಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಮಾಡಿ ಕಳಿಸಿದ್ಮೇಲೆ ಮತ್ತೆ ಅದನ್ನ ಡೌನ್ಲೋಡ್ ಮಾಡ್ಬೇಕು. ಡೌನ್ಲೋಡ್ ಮಾಡಿ ಕರೆಕ್ಟ್ ಆಗಿದೆಯಾ ನೋಡಿ, ಮತ್ತೆ ಓಕೆ ಇದು ಕರೆಕ್ಟ್ ಆಗಿದೆ, ಇದಕ್ಕೆ ಮೂವ್ಮೆಂಟ್ ಹಾಕಿ ಅದನ್ನ ಅವ್ರಿಗೆ ಕೊಟ್ಟ ನಂತರ ಮತ್ತೆ ಅದನ್ನ ಆರ್ಡರ್ ವೈಸ್ ಹಾಕೊಂಡು ಮತ್ತೆ ರೆಂಡರ್ ಕೊಡ್ಬೇಕು. ಆ ರೆಂಡರ್ ಮಾಡೋದು ಇನ್ನೊಂದ್ ಕಡೆ ರೆಂಡರ್ ಕೋರ್ ಅಂತ ಅಂದ್ಬಿಟ್ಟು US ಅಲ್ಲಿರೋದು, ರೆಂಡರ್ ಕೋರ್ ಸ್ಟುಡಿಯೋಸ್ ಅಂತ ಅಂದ್ಬಿಟ್ಟೆ, ಅದು US ಅಲ್ಲಿರೋದು. ಅವ್ರಿಗೆ ಕೊಟ್ಮೇಲೆ ಅವ್ರೊಂದು 35 to 40 days ಅವ್ರು ತಗೊಂಡ್ರು ರೆಂಡರ್ ಮಾಡಕ್ಕೆ. ಈ ಕರಡಿ ಪ್ರೋಸೆಸ್ ನಮ್ಗೆ 8 ರಿಂದ 11 ತಿಂಗಳು ತನಕ ಆಗಿತ್ತು. ಒಂದೊಂದು 5 ನಿಮಿಷದ ದೃಶ್ಯಕ್ಕೆ 11 ತಿಂಗಳು ಕಳೆದಿದ್ವಿ. ಸೊ ಹಾಗಿದ್ರೆ ನಾವು ಈ ಕರಡಿ ಆರ್ಭಟ, ಕರಡಿ ಕುಣಿತ ಪರದೆ ಮೇಲೆ ನಾವು ಹಾಲಿವುಡ್ ರೇಂಜಿಗೆ ನೋಡಬಹುದು ಅಂತ. ಖಂಡಿತವಾಗಿ ಅಷ್ಟು ನಿಮ್ಗೆ ಗ್ಯಾರಂಟಿ ಇದೆ ಕರಡಿ ಮೇಲೆ. ನೀವು ಇಡೀ ಸಿನಿಮಾ ಮಾಡೋದ್ರ ಜೊತೆಗೆ ಕರಡಿ ಸಾಕೋದಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿದಿರ ನೀವು. ಒಂದು ರೀತಿಯಿಂದ ನೀವು ಕರಡಿ ಕಲಂದರ್ ತರ ಆಗಿದ್ದೀರ. ಮೊದಲು ಕರಡಿಯನ್ನ ಆಡಿಸಿ ಚಿಕ್ಕ ಮಕ್ಕಳಿದ್ದಾಗ ನಾವೆಲ್ಲ ಕರಡಿಯನ್ನ ನೋಡ್ತಾ ಇದ್ವಿ, ಅದೇ ಒಂಥರ ಥ್ರಿಲ್ ಅನಿಸ್ತಾ ಇತ್ತು. ಈಗೆಲ್ಲ ಆನಿಮಲ್ ಲವರ್ಸ್ ಎಲ್ಲ ಬಂದ್ಬಿಟ್ಟು ಆ ಕರಡಿ ಕುಣಿತ ಮತ್ತು ಕರಡಿಯನ್ನ ನೋಡುವ ಭಾಗ್ಯ ಹೊರಟೋಗಿದೆ, ಅದನ್ನ ಮಾಡೋ ಹಾಗಿಲ್ಲ. ಅಟ್ಲೀಸ್ಟ್ ನಾವು ಸಿನಿಮಾದಲ್ಲಾದ್ರೂ ಕರಡಿಯ ಆ ರೇಂಜಲ್ಲ ಒಂದು ಏನ್ ಹೇಳ್ತಾರೆ ಅದಕ್ಕೆ ಸಾಹಸವನ್ನ ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಒಬ್ಬ ಕನ್ನಡದ ಹುಡುಗ ಆಗಿ ಹಾಲಿವುಡ್ ಸಿನಿಮಾಗಳನ್ನೆಲ್ಲ ರೆಫರ್ ಮಾಡಿಕೊಂಡು ನೋಡಿಕೊಂಡು ಅಷ್ಟೆಲ್ಲ ರಿಸರ್ಚ್ ಮಾಡಿ ಸಿನಿಮಾ ಮಾಡಕ್ಕೆ ಹೊರಟಿದ್ದೀರಾ, ಇದು ನಿಜಕ್ಕೂ ಬಹಳ ದೊಡ್ಡ ಸಾಹಸ. ಈ ಸಾಹಸ ಮಾಡೋದು ಧೈರ್ಯ ಎಲ್ಲಿದು ಬಂತು ನಿಮಗೆ? ಅದು ಇಷ್ಟೆಲ್ಲ ಖರ್ಚಾಗುತ್ತೆ. ಇದು CG-ಗೆ ಎಷ್ಟು ಖರ್ಚು ಮಾಡಿದ್ರಿ ಒಂದು ಕಂಪ್ಯೂಟರ್ ಗ್ರಾಫಿಕ್ಸ್ಗೆ ಕರಡಿ ಸಲುವಾಗಿ? ಸುಮ್ಮನೆ ಒಂದು ಮಾಹಿತಿ ಕೇಳ್ತಾ ಇದ್ದೀನಿ, ರಿವೀಲ್ ಮಾಡ್ಬೋದು ಅಥವಾ ಮಾಡ್ತೇನೆ ಇರ್ಬೋದು. ಇಲ್ಲ, ಅದು ಕರಡಿ ಒಂದಕ್ಕೆ ಆಯ್ತು, ಸುಮಾರು ಆಯ್ತು, ಲಕ್ಷಾಂತರ ಆಗಿದೆ. ಸೊ ನಿಮ್ಮ ಒಟ್ಟು ಸಿನಿಮಾದ ಬಜೆಟ್ಗೆ ಜಾಸ್ತಿ ಆಗಿರ್ಬೋದು. ಜಾಸ್ತಿ ಆಯ್ತು. ನಮ್ಗೆ ಅವ್ರು ಇನ್ನೊಂದು ಆಫರ್ ಏನ್ ಕೊಟ್ಟರು ಅಂದ್ರೆ ಕರಡಿ ಜೊತೆ ನಮ್ಗೆ ಆನೆದು ಒಂದು ದೃಶ್ಯ ಬೇಕಿತ್ತು. ಕರಡಿಯಲ್ಲಿ ಯಾವ್ದೋ ಒಂದು ಪ್ರಸಂಗದಲ್ಲಿ ಇಡೀ ಒಂದು ತಂಡ ಹುಡುಕ್ತಿರುತ್ತೆ, ಯಾರನ್ನ ಇಬ್ಬರು ಹುಡುಕ್ತಾರೆ, ಆನೆ ದಾಳಿ ಮಾಡ್ಬಿಡುತ್ತೆ. ಕಾಡಲ್ಲಿರೋ ಆನೆಗಳು ನಮ್ಗೆ ಅಷ್ಟು ವೈಲ್ಡ್ ಆಗಿರೋದು ಬೇಕು. ನನ್ಗೆ ಈ ವಿಚಾರದಲ್ಲಿ ಇಲ್ಲಿರೋ ಟೆಕ್ನಿಷಿಯನ್ ಬಗ್ಗೆ ನನಗೆ ಸಿಟ್ಟಿದೆ ಏನಂದ್ರೆ, ನಾವು ಕರ್ನಾಟಕದಲ್ಲಿರೋ ಆನೆ ತೋರಿಸ್ಬೇಕಾಗಿದೆ, ಆಫ್ರಿಕನ್ ಆನೆ ನಾವು ತೋರ್ಸಕ್ಕಾಗಲ್ಲ. ಕರ್ನಾಟಕದಲ್ಲಿ ಶೂಟ್ ಮಾಡ್ತಿರೋದು. ಆಫ್ರಿಕನ್ ಆನೆ ತೋರಿಸ್ಬಿಟ್ಟು ಇದೇ ಕರ್ನಾಟಕದ ಆನೆ ತಗೊಳ್ಳಿ ಅಂತ ಅಂದ್ರೆ ಅದು ಆ ವಿಚಾರವಾಗಿ ನನಗೆ ಬಹಳಷ್ಟು ಬೇಜಾರಿದೆ. ಹೊಸಬರು ತಂಡ ಬಂತು ಅಂದಾಗ ಅಷ್ಟು ತಾತ್ಸಾರವಾಗಿ ನೋಡಬಾರ್ದು. ಆಫ್ರಿಕನ್ ಆನೆ ಇದೇ CG ನಮ್ಮ ಕಡೆ ಇದೇ ಇರೋದು, ಅಷ್ಟು ರೀತಿ ತಾತ್ಸಾರದಲ್ಲಿ ನೋಡಿದ್ರೆ ನಮಗೊಂದಷ್ಟು ಬೇಜಾರಾಗುತ್ತೆ. ನಾವು ಸಿನಿಮಾನೇ ಮಾಡ್ತಿರೋದು, ಹೊಸಬರು ಅಂದ್ಬಿಟ್ಟು ಯಾಕೆ ಅಷ್ಟು ನೆಗ್ಲೆಕ್ಟ್ ಅಲ್ಲಿ ಬೇಕಾಬಿಟ್ಟಿ ನೋಡ್ತೀರಾ? ಅದನ್ನೇ ನೀವು ಚಾಲೆಂಜ್ ಆಗಿ ತಗೊಂಡು ಸರಿ ನಮ್ಗೆ ಇದೇ ತರ ಆನೆ ಬೇಕು. ಸುಮಾರು ಮಾಡೆಲ್ಸ್ ಸಿಗ್ತವೆ CG ಅಲ್ಲಿ. ಒಂದಷ್ಟು ಜನ VFX ಆರ್ಟಿಸ್ಟ್, CG ಆರ್ಟಿಸ್ಟ್ ಅವರು ಕ್ರಿಯೇಟ್ ಮಾಡಿರುವಂತ ಮಾಡೆಲ್ಸ್ ಇರ್ತಾರೆ. ನಮ್ಮ ಬಜೆಟ್ಗೆ ಯಾವ್ದು ಸೂಟ್ ಆಗುತ್ತೆ ನಾವು ಪಿಕ್ ಮಾಡಿ ಅವನ್ನ ಅಮೌಂಟ್ ಹಾಕ್ಬೇಕು. ಅಮೌಂಟ್ ಹಾಕಿದ ನಂತರ ಕಂಪ್ಲೀಟ್ ಆಗಿ ಅದ್ರದ್ದು ಏನು ಬೋನ್ಸ್, ಐ, ಎವ್ರಿಥಿಂಗ್ ಮೂವ್ಮೆಂಟ್ ನಮಗೆ ಕೊಡ್ತಾರೆ. ನಾವ್ ಹೆಂಗ್ ಬೇಕಂಗ ಅದನ್ನ ಮೂವ್ಮೆಂಟ್ ಮಾಡ್ಕೋಬಹುದು. ನೇಟಿವಿಟಿ ದೃಷ್ಟಿಯಿಂದನೂ ಇದು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಇಲ್ಲಿ ಹೋದಾಗ ಬನ್ನೇರುಘಟ್ಟದಲ್ಲಿ ನೋಡುವ ಆನೆ ಮತ್ತು ನಾವು ಬಂಡೀಪುರ್ಗೆ ಹೋದಾಗ ನೋಡುವ ಆನೆ, ಆಫ್ರಿಕಾ ಆನೆ ತುಂಬಾ ವ್ಯತ್ಯಾಸ. ಇನ್ನೊಂದು ಕಾಡಲ್ಲಿರೋ ಆನೆಗಳು ತುಂಬಾ ವೈಲ್ಡ್ ಆಗಿರುತ್ತೆ. ಸಾಕು ಆನೆಗಳಿಗಿಂತ ಬೇರೆ ತರ ಅದು ನೋಡಕ್ಕೆ ಭಯಂಕರವಾಗಿರುತ್ತೆ.
ಕಾಡಲ್ಲಿ ತೋರಿಸ್ಬೇಕಾದ್ರೆ ಯಾವ್ದೇ ಪ್ರಾಣಿ ತೋರಿಸಿದ್ರು ಹಾರಿಬಲ್ ಭಯ ಉಂಟು ಮಾಡಂಗೆ ತೋರಿಸ್ಬೇಕು. ಓಕೆ ಓಕೆ. ಆನೆ ನೋಡಿದ ತಕ್ಷಣ ತಾನು ಸೆಲ್ಫಿ ತಗೊಂತೀನಿ ಅನ್ನೋ ಲೆವೆಲ್ಗೆ ಇರಬಾರ್ದು. ಮುಂಚೆ ಹ್ಮ್ ಬಿಫೋರ್ ಇಲ್ಲಿ ಒಬ್ಬ ಕರಡಿ ಮಾಡಿದ್ದ, ಅದನ್ನ ನಮ್ಮ ಟೀಮ್ನವ್ರು ನೋಡಿನೇ ಟೆಡ್ಡಿ ಬೇರ್ ತರ ಇದೆ, ಎತ್ಕೊಂಡು ಮುದ್ದಾಡಂಗಿದೆ. ನಾನು ಕಾಡಲ್ಲಿ ಪ್ರಾಣಿ ತೋರಿಸ್ತಾ ಇದೀನಿ ಅಂದ್ರೆ ನೋಡೋಕ್ ಭಯ ಪಡ, ಆ ವೈಬ್ರೆನ್ಸಿ ಬರಲ್ಲ ಅಂತ. ಓಕೆ. ಆ ಚರ್ಚೆಲ್ಲೇ ಒಂದ್ 5-6 ತಿಂಗಳು ಹೋಯ್ತು. ಇಷ್ಟು ತಡ ಆಗ್ಲಿಕ್ಕೆ ಕಾರಣ ಮೇನ್ VFX ನಮ್ಗೆ ಹಿಂಗೆ ಬೇಕು, ನಾಟಕ ಬಿದ್ದು ಇದು ಮಾಡೇ ಮಾಡ್ತೀವಿ. ನಾಳೆ ದಿನ ಈ ಸಿನಿಮಾದಲ್ಲಿ ಇತ್ತು ಕರಡಿದು ಅಂತ ಅವ್ರು ಮಾತಾಡ್ಕೊಂಡ್ರೆ ಹಾಲಿವುಡ್ ಲೆವೆಲ್ಗೆ ಇತ್ತು ಈ ಸಿನಿಮಾ ಬರಬೇಕು. ಸೊ ನಿಮ್ಮ ಕರಡಿ ಆ ರೇಂಜಿಗೆ ಇರುತ್ತೆ. ಈಗ ಲೈಕ್ ಅಪೋಕ್ಯಾಲಿಪ್ಟೋನಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಎಲ್ಲ ಬರುತ್ತೆ, ಸೊ ಆ ರೇಂಜಿಗೆ. ಓಕೆ. ಕಾಡು ಮತ್ತು ಮನುಷ್ಯನ ನಡುವೆ ಸಂಘರ್ಷ, ಸಂಬಂಧ, ವನ್ಯಪ್ರಾಣಿ ಮತ್ತು ಮನುಷ್ಯನ ನಡುವಿನ ಸಂಘರ್ಷ, ಇದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ತಮಿಳ್ನಲ್ಲೂ ಒಂದು ಸಿನಿಮಾ ಬಂತು, ವಿಜಯ್ ಮಾಡಿದ್ದು, ಲಿಯೋ ಅಂತ ಸಿನಿಮಾ ಬಂತು. ಅದರಲ್ಲಿ ಹೈನಾ ಜೊತೆ ಕಾನ್ಫ್ಲಿಕ್ಟ್ ನಡೀತಾ ಇರೋದು. ನಾನು ಗಮನಿಸಿದ ಹಾಗೆ ಈ ಥರದ ಎಲ್ಲ ಸಿನಿಮಾಗಳು ಸಕ್ಸಸ್ ಆಗಿದೆ. ಮನುಷ್ಯ ಮತ್ತು ಕಾಡಿನ ನಡುವಿನ ಸಂಘರ್ಷ ಮತ್ತು ಸಂಬಂಧ ಇದೆಯಲ್ಲ, ಇದನ್ನ ಇಟ್ಕೊಂಡು ಮಾಡಿರೋ ಪ್ರತಿಯೊಂದು ಸಬ್ಜೆಕ್ಟ್ಗಳು ಬಹುಶಃ ಗೆದ್ದಿದೆ. ರೆನೆವೆಂಟ್ ಕೂಡ ಗೆದ್ದಿದೆ, ಆಸ್ಕರ್ ಪ್ರಶಸ್ತಿ ಬಂತು. ಅಪೋಕ್ಯಾಲಿಪ್ಟೋ ಒಂದು ತುಂಬ ವರ್ಲ್ಡ್ ಫೇಮಸ್ ಆಯಿತು, ಅಲ್ಲೂ ಕೂಡ ಪ್ರಾಣಿ ಇತ್ತು. ಆಮೇಲೆ ಲಿಯೋ ಬಂತು, ಅದು ಕೂಡ ಫೇಮಸ್ ಆಯಿತು. ಹಿಂದಿನಲ್ಲೂ ಕೂಡ ಆ ಥರದ್ದೊಂದು ಸಾಹಸಗಳಾಗಿದೆ, ನಾಯಿಗಳನ್ನ ಇಟ್ಕೊಂಡು ಎಲ್ಲ ಮಾಡಿರೋದು. ಸೊ ಈ ಕಾಡು ಮತ್ತು ಮನುಷ್ಯನ ನಡುವಿನ ಸಂಬಂಧ ಇದು ಯಾವಾಗಲೂ ನಿಮ್ಮನ್ನು ತುಂಬ ಕಾಡುತ್ತಲ್ಲ? ಖಂಡಿತ ಖಂಡಿತ ಕಾಡುತ್ತೆ. ಯಾಕೆ ಅದು ಈಗಿನ ಜನ್ರೇಷನ್ಗೆ ಆ ಕಾಡು ಮತ್ತು ಅವರ ನಡುವಿನ ಸಂಬಂಧ ತುಂಬ ಕಡಿಮೆ. ಸೊ ಈಗಿನ ಜನ್ರೇಷನ್ಗೆ ಏನಾದ್ರು ಹೇಳಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದೆಯಾ? ಅಂದರೆ ಈಗ ಈ ಸಿನಿಮಾ ನೋಡ್ತಾ ಹೋದಂಗೆ ಸಿನಿಮಾದ ಒಂದು ಚಿಕ್ಕ ದೃಶ್ಯ ಹೇಳ್ತೀನಿ. ಎಲ್ಲಿಂದನೋ ಬಿಟ್ಬಿಟ್ಟಿರ್ತಾನೆ ನಾಯಕ ನಟ, ಇಮಿಡಿಯೇಟ್ ಅವನಿಗೆ ಫಸ್ಟ್ ಏಡ್ ಬೇಕು, ಎಲ್ಲೂ ಸಿಗಲ್ಲ. ಆತ ಸ್ವಲ್ಪ ವಿದ್ಯಾವಂತ ಆಗಿರೋದ್ರಿಂದ ಅಲ್ಲಿನ ಗಿಡಮೂಲಿಕೆಗಳಿಂದಾನೇ ಅವ್ನು ಕ್ಯೂರ್ ಮಾಡ್ಕೊಂತಾನೆ. ಆ ಕ್ಷಣಕ್ಕೆ ಒಂದು ರೋಗ ಏನು ಬಾಧಿಸ್ತಿರುತ್ತೆ ಸ್ವಲ್ಪ ಕ್ಷಣಿಕ ಆಗುತ್ತೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ನಮಗೆ ಸಿಗೋದು ಕಾಡಿಂದಾನೆ. ಪ್ರತಿಯೊಂದು ಗಿಡಮೂಲಿಕೆಗಳು, ಆಯುರ್ವೇದಿಕ್ ಅಂಶಗಳೆಲ್ಲ ಎಲ್ಲವೂ ಅಲ್ಲಿಂದನೇ ಸಿಗುವಂಥದ್ದು. ಕಾಡು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಎಷ್ಟು ನಮ್ಮ ಸುತ್ತಮುತ್ತ ಎಷ್ಟನ್ನ ಅಂತ ನಾಶ ಮಾಡ್ಕೊಂಡು ಹೋಗ್ತಿದೀವೋ, ಕಾಡು ಪ್ರಾಣಿಗಳು ನಗರಕ್ಕೆ ಬರ್ತಿದಾವೆ, ಅಲ್ಲಲ್ಲ ನೋಡ್ತಿರ್ತೀವಿ. ರಾತ್ರಿ ಯಾವ CCTV ಸಿಕ್ತು, ಅದ್ರದ್ದು ಯಾವ್ದು ಜಾಗ ನಾವು ಹಾಳು ಮಾಡಿ ನಾವು ಹೋಗ್ತಿದೀವಿ, ನಾವು ಆಕ್ರಮಿಸ್ಕೊಂತ ಇದೀವಿ ಅದನ್ನ. ಅದರದ್ದೇ ಒಂದು ಪ್ರಪಂಚ ಇರುತ್ತೆ, ನಾವು ಆ ಪ್ರಪಂಚ ಬಿಟ್ಬಿಡ್ಬೇಕು. ನಮಗೆ ಬದುಕಕ್ಕೆ ತುಂಬಾ ಜಾಗಗಳಿದಾವೆ. ಪರಿಸರ ಕಾಳಜಿನ ನೀವು ಹೇಳ್ತಾ ಇದ್ದೀವಿ. ಪರಿಸರದ ಒಂದು ಭಾಗ ಮನುಷ್ಯ ಅಂತ ನೀವು ಹೇಳಿಕೊಟ್ಟಿದ್ದೀರ ಒಟ್ಟಾರೆ ಸಿನಿಮಾದಲ್ಲಿ. ಓಕೆ. ಎಷ್ಟು ದಿನ ಶೂಟ್ ಮಾಡಿದ್ರಿ ಇದನ್ನೆಲ್ಲ? ಒಟ್ಟು 66 ದಿನ ಕಾಡಿನ ಭಾಗ ಶೂಟ್ ಆಯ್ತು. 66 ದಿನ. ಯಾಕಂದ್ರೆ ಅಲ್ಲಿ ಚಿಕ್ಕಮಗಳೂರಲ್ಲಿ ಶೂಟ್ ಮಾಡುವಾಗ ನಮ್ಗೊಂದು 4-5 ದಿನ ಕಂಟಿನ್ಯೂಸ್ ಮಳೆ ಬಂತು. ಮಳೆ ಬಂದಾಗ ಔಟ್ಡೋರ್ ಹೋಗ್ಲಿಕ್ಕೆ ಆಗ್ಲಿಲ್ಲ ಆ ಭಾಗದಲ್ಲಿ. ಮತ್ತೆ ಅಲ್ಲಿಂದ ಅಲ್ಲಿ ಶೂಟ್ ಮಾಡಿದ್ದು ಹೆಂಗೆ ಅಂದ್ರೆ ನಾವು ಉಳ್ಕೊಂಡಿದ್ದ ಜಾಗದಿಂದ ಒಂದು 4 ಕಿಲೋಮೀಟ್ರು ಅಷ್ಟೇ ನಮಗೆ ಜರ್ನಿ. ಅಲ್ಲಿಂದ ಮತ್ತೆ ಒಂದು 1.5-2 ಕಿಲೋಮೀಟರ್ ನಾವು ಕಾಡು ಕೆಳಗೆ ಇಳಿದು ಹೋಗ್ಬೇಕು. ಆಮೇಲೆ ತುಂಬಾ ಜಿಗಣೆಗಳು, ಒಂದು 10 ಹೆಜ್ಜೆ ನಡ್ಕೊಂಡು ಹೋಗೋದ್ರೊಳಗೆ ಕಾಲಲ್ಲಿ ಏನಿಲ್ಲ ಅಂದ್ರೆ ಒಂದು 5-6 ಜಿಗಣೆ. ಗೊತ್ತೂ ಆಗ್ತಿರ್ಲಿಲ್ಲ, ಅದಕ್ಕೆ ಹಚ್ಕೊಂಡು ರಕ್ತ ಹೀರ್ತಿದೆ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಆಮೇಲೆ ನೋಡ್ಕೊಂಡಾಗ ಗೊತ್ತಾಗದಷ್ಟೇ. ಬೇಜಾನ್ ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಮೊದಲನೇ ದಿನ ಎಲ್ಲರೂ ಭಯ ಪಟ್ರು, ಜಿಗಣೆ ಇದಾವೆ ಅನ್ನೋ ಭಯದಲ್ಲಿ ಹೋಗ್ತಿದ್ವಿ. ಬಟ್ 2ನೇ ಮುಡಿದ್ರೆ ಅದು ನಮ್ಗೆ ಅಭ್ಯಾಸ ಆಗೋಯ್ತು. ಬರುತ್ತೆ, ಕಚ್ಚುತ್ತೆ, ಕಿತ್ತು ಬೀಸ್ ಹಾಕಿದ್ರೆ ಹೋಗುತ್ತೆ ಅಷ್ಟೇ. ಅದು ನಮಗೆ ಮೆಸೇಜ್ ಕೊಟ್ಟು, ನೀನ್ ನನ್ನ ಜಾಗಕ್ಕೆ ಬಂದಿದ್ಯಾ, ನಾನಿಲ್ಲ ಅಧಿಕಾರಿ, ಏನು ತೊಂದರೆ ಮಾಡಲ್ಲ. ಅಲ್ಲಿಂದ ಕೆಳಗೆ ಇಳಿದು ಹೋಗ್ಬೇಕು ಕಾಡಿಗೆ. ಅಲ್ಲೊಂದು ಗಣಪತಿ ಸೆಟ್ ಹಾಕಿ ಪ್ರತಿದಿನ ನಾವು ಲೈಟ್ಸ್ ಎಲ್ಲಾನು ಕೆಳಗೆ ಎತ್ಕೊಂಡು ಹೋಗಿ, ನಮಗೆ ಭಯ ಬೇರೆ. ಅದು ಆನೆ ಓಡಾಡೋಂಥ ಜಾಗ, ಅದೊಂದು ಭಯ ಇತ್ತು. ನಮ್ಮ ಪುಣ್ಯಕ್ಕೆ ನಮ್ಗೆ ಯಾವುದೇ ನಮ್ಮ ಟೀಮ್ನಲ್ಲಿ ಯಾವ ಸದಸ್ಯನಿಗೆ ಯಾವುದೇ ರೀತಿ ಒಂದು ಅನಾಹುತನೂ ಆಗಲಿಲ್ಲ. ಚೆನ್ನಾಗಿತ್ತು. 60 ದಿನಾನು ಅಲ್ಲೇ ಶೂಟ್ ಮಾಡಿ ಅಲ್ಲೊಂದು ರೆಸಾರ್ಟಲ್ಲಿ ಉಳ್ಕೊಂಡು ಕಂಪ್ಲೀಟ್ ನ್ಯಾಚುರಲ್ ಆಗಿರೋ ಕಾಡೇ ಬೇಕು ಅಂತೇಳಿ ಸೆಟ್ ಗಿಟ್ ಏನು ಅಲ್ಲಿ ಹಾಕ್ದಲೆ. ಬರೀ ಕಾಡು, ಬರೀ ಪ್ರಾಣಿ ಇದೆ ಅನ್ಕೊಂಡ್ಬಿಡ್ಬೋದು ಪ್ರೇಕ್ಷಕರು. ಬಟ್ ಏನಾದರೂ ಇದರಲ್ಲಿ ಲವ್, ರೊಮ್ಯಾನ್ಸು ಖಂಡಿತ ಇದೆ. ಅಂದರೆ ಕಾಡಲ್ಲಿ ಬರುವಂಥ ಉತ್ಪನ್ನಗಳನ್ನ ಕದಿಯಕ್ಕೆ ಒಂದಷ್ಟು ವರ್ಗ ಇದ್ದಾಗ ಅದನ್ನು ತಡೆಯೋಕ್ಕೆ ಒಬ್ಬ ಅಧಿಕಾರಿ ಇದ್ದೇ ಇರ್ತಾನೆ.
ಹಾ 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 ಹಾ. ಬರೀ ಪ್ರೇಮಿಗಳು ಮಿಸ್ ಆಗ್ಬಿಡ್ತಾರೆ, ಹುಡುಕಾಟ ಅದೇ ನಡೆಯಲ್ಲ. ಹ್ಮ್. ಅಲ್ಲಿ ಆ ಪರಿಸರ ವ್ಯವಸ್ಥೆನ ಹಾಳು ಮಾಡಕ್ಕೆ ಒಂದಷ್ಟು ಜನ ಇರ್ತಾರೆ, ಹಾ ಹಾ ಹಾ. ಅವ್ರು ಉಳಿಸೋಕೆ ಒಬ್ಬ ಅಧಿಕಾರಿ ಇರ್ತಾರೆ. ಅವ್ರಗಳ ಮಧ್ಯೆ ಈ ಪ್ರೇಮಿಗಳು ಸಿಗಾಕೊಂಡ್ಬಿಡ್ತಾರೆ, ಹಾ ಹಾ. ಅವರಿಬ್ಬರಿಗೆ ದಾಳವಾಗ್ಬಿಡ್ತಾರೆ. ಹಾ 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 ಹಾ. ಇವ್ರನ್ನ ಹೆಂಗ್ ಅವ್ರು ಬಳಸ್ಕೊಂಡು ಅವ್ರಿಬ್ರು ಬಚಾವ್ ಆಗ್ತಾರ, ಅದು ಇವ್ರು ಬಚಾವ್ ಆಗ್ತಾರೆ. ಓ, ಈ ತರದೊಂದು ಸೀಕ್ವೆನ್ಸ್. ಇವ್ರಿಬ್ರನ್ನ ಈ ಕಳೆದಂತ ಪ್ರೇಮಿಗಳನ್ನ ಹುಡುಕೊಂಡು ಇವ್ರ ಸ್ನೇಹಿತರು, ತಂದೆ ತಾಯಿ ಅವರೆಲ್ಲ ಬರ್ತಾರೆ. ಹಾ ಹಾ. ಓಕೆ. ಇಡೀ ಕಂಪ್ಲೀಟ್ ಸಿಸ್ಟಮ್ ಅಲ್ಲಿಗೆ ಬರುತ್ತೆ. ಓ, ಒಂದು ವ್ಯವಸ್ಥೆನೂ ಬರುತ್ತೆ, ಮನುಷ್ಯ ಸಂಬಂಧಗಳು ಹೇಳುವಂತ ಫ್ಯಾಮಿಲಿಗಳು ಬರುತ್ತೆ, ಮತ್ತು ಗಂಡು ಹೆಣ್ಣಿನ ನಡುವಿನ ಸಹಜ ಪ್ರೀತಿನೂ ಬರುತ್ತೆ. ಇದೆಲ್ಲವೂ ಕಾಡು ಮತ್ತು ಒಟ್ಟು ಪರಿಸರದ ಒಂದು ಭಾಗವಾಗಿ ನಡೆಯುತ್ತೆ ಅಂತ ನೀವು ಹೇಳಿಕೊಟ್ಟಿದ್ದೀರ. ಸೊ ಎಷ್ಟೆಲ್ಲ ಸಾಂಗ್ಸ್ಗಳನ್ನ ಹಾಕೊಂಡಿದ್ದೀರಾ? 2 ಸಾಂಗ್ಸ್ ಇದೆ. ಒಂದು ನಮ್ಮ ಕವಿರಾಜ್ ಅವರು ಬರೆದಿರುವಂಥದ್ದು. ಓಕೆ. ಅದನ್ನ ಸಾಯಿ ವಿಘ್ನೇಶ್ ಹಾಡಿದ್ದಾರೆ, ಕಾಂತಾರ ವರಾಹ ರೂಪ ಮಾಡಿದ್ದಾರೆ. ಹಾ ಹಾ. ಓಕೆ. ಇನ್ನೊಂದು ಸಾಹಿತ್ಯ ನಾನೇ ಬರೆದಿರೋದು. ಓಕೆ. ಅದು ನಮ್ಮ ಸಂಗೀತ ನಿರ್ದೇಶಕರು ಸ್ಟೀವನ್ ಸತೀಶ್ ಅವರ ಹಾಡಿರೋದು. ಓಕೆ ಓಕೆ. 2 ಸಾಂಗ್ ಇದೆ. ಪರವಾಗಿಲ್ಲ, ಎಲ್ಲ ನೀವು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರೋರ್ನೇ ಬಳಸ್ಕೊಂಡಿದ್ದಾರೆ. ಕವಿರಾಜ್ ಅವರು ನಿಮ್ಮ ಕವಿತೆ ಬರೆದಿದ್ದಾರೆ, ಫೇಮಸ್ ಸಿಂಗರ್ ನಿಮ್ಮ ಹಾಡನ್ನು ಹಾಡಿದ್ದಾರೆ. ಸೊ ಕಮರ್ಷಿಯಲ್ಗೆ ಕೂಡ ನೀವು ತುಂಬಾ ರಿಚ್ ಆಗಿ ಸಿನಿಮಾ ಮಾಡಿದಿರ ಅಲ್ವಾ? ಓಕೆ. ಫೈಟ್ಸ್ ಕೂಡ ಇರ್ಬೋದು. 4 ಫೈಟ್ ಜೊತೆಗೆ 1 ಫೈಟು ಕರಡಿ ಜೊತೆ ನಡೆಯುತ್ತೆ. ಮನುಷ್ಯ ಮತ್ತೆ ಕರಡಿ ಯಾರು ಹೇಳ್ತಾರೆ, ಓಕೆ, ಅದನ್ನ ಪರದೆ ಮೇಲೆ ನೋಡ್ಬೋದು. ಸೊ ಬರೀ ಕಾಡು ಅಲ್ಲ, ಬರೀ ಕಾಡು ಪ್ರಾಣಿಗಳಲ್ಲ, ಮನುಷ್ಯ ಸಂಬಂಧಗಳು ಬರುತ್ತೆ, ಲವರ್ಸ್ ಸೀಕ್ವೆನ್ಸು ಬರುತ್ತೆ, ಹಾಡು ಇದೆ, ಫೈಟು ಇದೆ. ಸೊ ಹಂಗಾರೆ ಇದೊಂದು ಫುಲ್ ಪ್ಲಾಟರು, ಎಂಟರ್ಟೈನ್ಮೆಂಟ್ ಪ್ಲಾಟರು. ಓಕೆ. ಇಡೀ ಸಿನಿಮಾನ ಕಮರ್ಷಿಯಲ್ ಆಗಿನೇ ನೀವು ಹೆಣೆದಿದ್ದೀರ ಸಿನಿಮಾನ. ಓಕೆ. ಒಟ್ಟು ಟೀಮ್ ಎಷ್ಟು ನಿಮ್ದು ಇದರಲ್ಲಿ ಕೆಲಸ ಮಾಡಿರೋರು? ಅಲ್ಲಿ ಮೂಡಿಗೆರೆ ಮತ್ತೆ ಅಲ್ಲಿ ಕಾಡಲ್ಲಿ ಶೂಟ್ ಮಾಡಿದಾಗ ನಾವು ಒಟ್ಟು ಅಲ್ಲಿ ಸ್ಪಾಟ್ ಅಲ್ಲೇ 38 ಜನ ಇದ್ವಿ. ಓ. ಫೈಟ್ ಸೀಕ್ವೆನ್ಸ್ ಬಂದಾಗ ಅವ್ರು ಸಪ್ರೇಟ್ ಬರ್ತಿದ್ರು, ಬಂದವರು 12-13 ಜನ ಅವರು ಮುಗಿಸ್ಕೊಂಡು ಹೋಗ್ಬಿಡ್ತಿದ್ರು. ಬಟ್ ನಮ್ದು ಇದರಲ್ಲಿ 38-40 ಜನ ಇದ್ದೇ ಇರ್ತಿದ್ರು. ಓಕೆ ಓಕೆ. ಈ ಹೀರೋಯಿಸಮ್ ಇಲ್ಲದಂಥ ಬರೀ ಕಂಟೆಂಟನ್ನೇ ಪ್ರಧಾನವಾಗಿಟ್ಕೊಂಡು ನೀವು ಒಂದು ಸಿನಿಮಾ ಮಾಡೋ ಸಾಹಸಕ್ಕೆ ಹಾಕಿದ್ರ, ಧೈರ್ಯ ಇದೆಯಾ ನಿಮಗೆ? ಸಿನಿಮಾ ಇದು ಓಡುತ್ತೆ ಅನ್ನೋ ಧೈರ್ಯ ಇದೆಯಾ? ಈಗ ನೋಡಿದ್ರೆ ಹೇಗಿದ್ದಾರೆ ಅಂದ್ರೆ, ಹೀರೋಯಿಸಮ್ ಅಷ್ಟಾಗಿ ನಾನು ತಿಳ್ಕೊಂಡ್ರೆ ಹೀರೋಯಿಸಮ್ ಅಷ್ಟಾಗಿ ಯಾವುದೇ ರಂಗದಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ತಿಲ್ಲ. ಒಂದು ಒಳ್ಳೆ ಕಂಟೆಂಟ್ ಇರಬೇಕು. ನಾವು 2 ಗಂಟೆ ನಾವು ಸಿನಿಮಾ ನೋಡಿಲ್ಲ, ಓಕೆ, ನನಗೆ ಇದು ಒಂದು ಸ್ವಲ್ಪ ಮನಸ್ಸಿಗೆ ಮುದ ಕೊಡುತ್ತೆ. ಯಾಕಂದ್ರೆ ನೈಜ ಜೀವನಕ್ಕೆ ಹತ್ರದಲ್ಲಿ ನಾವು ಸಿನಿಮಾ ತೆಗಿತಾ ಹೋದಷ್ಟು ನಾವು ಜನಕ್ಕೆ ಹತ್ರ ಆಗ್ತೀವಿ. ಈಗಿನ ಟ್ರೆಂಡ್ ಅದು ಹೀರೋಯಿಸಮ್ ಅಲ್ಲ, ಹೋಯ್ತಿತ್ತು, ಟ್ರೆಂಡ್ ಹೋಗಿದೆ. ಕಂಟೆಂಟ್ ಮುನ್ನೆಲೆಗೆ ಬರುವಂತಹ ಒಂದು ಟ್ರೆಂಡ್ ಶುರುವಾಗಿದೆ. ಥ್ಯಾಂಕ್ಸ್ ಟು OTT ಬಂದ ಮೇಲೆ ಕಂಟೆಂಟ್ ಬಗ್ಗೆ ಜನಕ್ಕೆ ಒಂದು ಕುತೂಹಲ ಮತ್ತು ಆಸಕ್ತಿ, ಅದ್ರ ಬಗ್ಗೆ ಒಂದು ಟೇಸ್ಟ್ ಕ್ರಿಯೇಟ್ ಆಗಿದೆ. ಸೊ ನಿಮ್ಮ ಕಂಟೆಂಟ್ ಬಗ್ಗೆ ನಿಮಗೆ ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ? ಈಗಿರೋ ನಮ್ಮ ಸಬ್ಜೆಕ್ಟ್ ಬಗ್ಗೆ ಅಪಾರವಾದ ನಂಬಿಕೆ ಇದೆ. ಗೆಲ್ತೀವಿ, ಯಾಕಂದ್ರೆ ನಾವು ಇದರಲ್ಲಿ ಒಬ್ಬನಿಗೆ ಗೆಲುವಿಲ್ಲ, ಇಡೀ ಒಂದು ಹೊಸ ತಂಡದ ಗೆಲುವಿದೆ. ಸಂಗೀತ ಈಗಾಗಲೇ ನಮ್ಮ ಟೆಕ್ನಿಷಿಯನ್ಸು ಬೇರೆ ಬೇರೆ ಸ್ಟುಡಿಯೋಗೆ ಹೋದಾಗ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ಹೊಸ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ದಾರೆ, ಮ್ಯೂಸಿಕ್ ಚೆನ್ನಾಗಿದೆ, ಕೇಳಬೇಕು ಅನ್ಸುತ್ತೆ. ಯಾಕಂದ್ರೆ ಕೆಲವೊಂದು ಸೀಕ್ವೆನ್ಸ್ ನ ನಾವೆಷ್ಟೇ ಭಾವನಾತ್ಮಕ ತೋರಿಸಿದ್ರು ಅದು ಮ್ಯೂಸಿಕ್ ಕೂಡ ಎತ್ತಬೇಕು. ಮ್ಯೂಸಿಕ್ ಯಾರು ಮಾಡಿದ್ದು? ನಿಮ್ಮ ಸ್ಟೀವನ್ ಸತೀಶ್ ಅಂತ. ಓಕೆ. ಅವ್ರು ಬೇಸಿಕಲಿ ಬಂದು ಅವರು ತಮಿಳಿಯನ್. ಇದು ಕನ್ನಡದಲ್ಲಿ ಅವ್ರ ಮೊದಲನೇ ಸಿನಿಮಾ. ಇಲ್ಲಿಗೆ ಬಂದು ಅವ್ರು ಕನ್ನಡ ಭಾಷೆ ಕಲಿತು ಕರ್ನಾಟಕ ಸಂಗೀತ ಕೂಡ ಕಲಿಸಿದ್ದಾರೆ. ಸೂಪರ್. ಇಷ್ಟೆಲ್ಲ ನೀವು ಸಾಹಸ, ಪ್ರೇಮ ಇದೆಲ್ಲ ಇರೋದ್ರಿಂದ ಬಹುಶಃ ಕ್ಯಾಮ್ರಾಮನ್ ಕೆಲಸ ತುಂಬಾ ಇರ್ಬೋದು ಅಂದ್ಕೊಂಡಿದ್ದೀನಿ. ಅವ್ರದ್ದು ಕ್ಯಾಮ್ರಾ ಯಾರು ಆಪರೇಟ್ ಮಾಡಿದ್ದು? ಭರತ್ ಅಂತ ಅಂದ್ಬಿಟ್ಟು. ಭರತ್. ಓಕೆ. ಅವ್ರದ್ದು ಇದು 9ನೇ ಸಿನಿಮಾ. ಬಟ್ ಅಂದ್ರೆ ಇದರಲ್ಲಿ ಅವ್ರ ಅದೇ ಹೆಂಗೆ ಅಂದ್ರೆ ಕಾಡನ್ನ ತೋರಿಸೋದು ತುಂಬಾ ಕಷ್ಟ. ಯಾವ್ದೇ ಆಂಗಲ್ ತಿರ್ಸೋದು ಕಾಡು ತರನೇ ಕಾಣುತ್ತೆ. ಬಟ್ ಅದನ್ನ ಅಷ್ಟು ಕಲರ್ಫುಲ್ ಆಗಿ ಅವ್ರು ತೆಗೆದು ಕೊಟ್ಟಿರೋದು ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗ ಆತ ಒಬ್ಬ ಕಳ್ಕೊಂಡಿದ್ದಾನೆ ತನ್ನ ಸಖಿಯನ್ನ ಅಥವಾ ತನ್ನ ಹುಡುಗನ್ನ ಕಳ್ಕೊಂಡಿದ್ದಾನೆ ಅಂತ ತೋರಿಸುವಾಗ ಹಿಂದೆ ಇರೋ ನೇಚರ್ ಕೂಡ ಸಪೋರ್ಟ್ ಮಾಡಂಗಿರ್ಬೇಕು. ರೋಡ್ನಲ್ಲಿ ಇದ್ದಾಳೆ ಅಥವಾ ರೋಡ್ನಲ್ಲಿ ಇದ್ದಾನೆ ಅಂದಾಗ ಹಿಂದೆ ಇರೋ ಸೀಕ್ವೆನ್ಸ್ ಕೂಡ ಅದು ಸಪೋರ್ಟ್ ಮಾಡಂಗಿರ್ಬೇಕು. ಆ ರೀತಿ ಸೀಕ್ವೆನ್ಸ್ಗೆ ಬಿಫೋರ್ ಹಿಂದಿನ ದಿನ ನಾಳೆ ನಾವೇನು ಶೂಟ್ ಮಾಡ್ತೀವಿ ಅದನ್ನ ಒಂದು ಹಿಂದಿನ ದಿನ ಒಂದು ರೌಂಡ್ ಡಿಸ್ಕಷನ್ ಮಾಡಿ ಈ ಥರ ಶಾರ್ಟ್ಸ್ ಬೇಕು, ಇಷ್ಟು ಬೇಕು ಅಂತ ನಾವು ಒಂದು ಡಿಸ್ಕಸ್ ಮಾಡಿಬಿಟ್ರೆ
ಅವ್ರದಕ್ಕೆ ಮೀರಿದಷ್ಟು ಕೊಡ್ತಿದ್ರು. ಓಕೆ ಎವ್ರಿಥಿಂಗ್ ಓಕೆ. ತುಂಬ ಸೊಗಸಾಗಿ ಬಂದಿದೆ. ಇದರಲ್ಲಿ ಲೀಡ್ ರೋಲ್ ನೀವೇ ಮಾಡಿದ್ದು? ನಾನೇ ಮಾಡಿ. ಓಕೆ. ನಿಮ್ಮ ಅಪೋಸಿಟ್ ಹೀರೋಯಿನ್ ಆಗಿ ದಿಶಾ ರಮೇಶ್ ಮಾಡಿದ್ದಾರೆ. ದಿಶಾ ರಮೇಶ್ ಥಿಯೇಟರ್ ಹುಡುಗಿ, ಮೈಸೂರು, ಮಂಡ್ಯ ರಮೇಶ್ ಅವ್ರ ಮಗಳು. ಮಂಡ್ಯ ರಮೇಶ್ ಅವ್ರ ಮಗಳು. ಓ, ಥಿಯೇಟ್ರಿಕಲ್ ಟಚ್ ಬೇರೆ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಓಕೆ, ಇಷ್ಟು ಕಡಿಮೆ ವಯಸ್ಸಲ್ಲಿ ನೀವು ನಿರ್ದೇಶನನೂ ಮಾಡಿ, ಡೈರೆಕ್ಷನೂ ಮಾಡಿ, ಮತ್ತು ಹೀರೋ ರೋಲನ್ನು ಕೂಡ ನೀವೇ ನಿಭಾಯಿಸಿದ್ದು ಕಷ್ಟ ಅನಿಸ್ಲಿಲ್ವಾ? ಇಲ್ಲ, ಅದೊಂದು ಹಠ. ಓಕೆ. ನಾನು 2013 ನಾನು PG ಮುಗಿಸಿ ಓಕೆ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿರೋ ಟೈಮಲ್ಲಿ ಕಾದಂಬರಿಗಳು ಹುಚ್ಚು ನನಗೆ ಜಾಸ್ತಿ. ಅದಕ್ಕೆ ಏನಾದ್ರು ಒಂದು ಸಾಧನೆ ಮಾಡಬೇಕು, ಇರೋದು ಇಷ್ಟೇ ಜೀವನ, ಆಲ್ರೆಡಿ ನಾವು ಅರ್ಧ ಕಳೆದು ಬಿಟ್ಟಿದ್ವಿ, ಈ ಥರದ್ದೇನೋ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ನನಗೆ ಹೇಳಿದ್ನಲ್ಲ ಆಗಲಿ, ತೇಜಸ್ವಿ ಅವ್ರ ಕಾದಂಬರಿಗಳು ಬಹಳಷ್ಟು ಇನ್ಸ್ಪಿರೇಷನ್. ಅದಕ್ಕೆ ನಾನು ಇಲ್ಲಿ ಒಂದಷ್ಟು ಗುರುಗಳಿದ್ದಾರೆ, ಅವರು ಒಂದಷ್ಟು ಬೆನ್ನು ತಟ್ಟಿ, ಓಕೆ, ಆ ಗುರುಗಳು ನೀವೇ ಬೆನ್ನು ತಟ್ಟಿ ಗೆಳೆಯರು ಯಾವಾಗಲೂ ಗೆಳೆಯ, ನಾನು ನಿಮಗ್ ಗುರು, ನೀವು ನಮಗ್ ಗುರು. ಅಂದ್ರೆ ನಾನು ಹೆಂಗೆ ಅಂದ್ರೆ, ನಾನು ನಿಮ್ಮ ಹತ್ರ ಬಂದಾಗ ಖಾಲಿ ಜೋಳಿಗೆಯಲ್ಲಿ ಬರ್ತಾ ಇದ್ದೆ. ಓಕೆ. ಆ ಜೋಳಿಗೆ ತುಂಬಾ ಒಂದಷ್ಟು ಕನಸುಗಳನ್ನ ತುಂಬಿ, ಧನಾತ್ಮಕ ಅಂಶಗಳನ್ನ ತುಂಬಿ, ಹೊಟ್ಟೆಗೆ ಅನ್ನವನ್ನು ಕೊಟ್ಟು, ಜೋಬಿಗೆ ಒಂದಷ್ಟು ಕಾಸನ್ನು ಇಟ್ಟು, ನೀನು ಈ ದಾರಿಗೆ ಹೋಗು. ತುಂಬಾ ಕಮ್ಮಿ ಜನ ಆ ಥರ ಹೇಳೋ. ಥ್ಯಾಂಕ್ ಯು. ಆ ಥರ ಅವ್ರು ಹೇಳ್ಕೊಟ್ಟ ದಾರಿಯಲ್ಲಿ ನಡ್ಕೊಂಡು ಬಂದಿದ್ದಕ್ಕೆ ಇವತ್ತು ನಾನು ಕೂತಿದ್ದೀನಿ. ವಿನಯ್, ಇನ್ನ ಫಿಲಿಂ ಪ್ಯಾಷನ್ನು ಮತ್ತು ಸೈಕಾಲಜಿ ಬಗ್ಗೆ ಇರುವಂಥ ನಿನ್ನ ಜ್ಞಾನ ಮತ್ತು ಕಮ್ಯುನಿಕೇಷನ್, ಮೀಡಿಯಾ ಇದೆಯಲ್ಲ, ಮೀಡಿಯಾದ ಬಗ್ಗೆ ನಿನಗಿರೋ ಧ್ಯಾನ, ಅದ್ರ ಬಗ್ಗೆ ಇರೋ ನಾಲೆಜು, ಆಸಕ್ತಿ, ಆಮೇಲೆ ಅದ್ರ ಬಗ್ಗೆ ಇರೋ ಪ್ಯಾಷನನ್ನು ತುಂಬ ಗಮನಿಸಿದ್ದೀನಿ. ಯಾರಿಗಾದರೂ ನೀನು ಯಾರ ಹತ್ರ ಆದರೂ ಹೋಗಿ ನೀನು ಮಾತಾಡಿದರೆ ಅದೇ ಸೆನ್ಸ್ ಆಗುತ್ತೆ ಪ್ರತಿಯೊಬ್ಬರ ಮುಂದೆ. ನಿನ್ನಲ್ಲಿರುವ ಆ ಉತ್ಸಾಹ ಇದೆಯಲ್ಲ, ಒಬ್ಬ ನಿರ್ದೇಶಕನಾಗುವ ಕನಸು, ನಟನಾಗುವ ಕನಸು, ಇದೆಲ್ಲ ಸಾಧ್ಯತೆಗಳು ನಿಮಗಿದೆ. ಆಮೇಲೆ ಕನ್ನಡಿಗರಿಗೆ ಈಗ ನೀವು ಹೇಳಿದಲ್ಲಾಗಲೇ ರಿನೋವೆಂಟ್ ಅಂತ ಸಿನಿಮಾದಿಂದ ನೀವು ಇನ್ಸ್ಪೈರ್ ಆಗಿ, ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯದಿಂದ ನೀವು ಇನ್ಸ್ಪೈರ್ ಆಗಿ, ಮನುಷ್ಯ ಮತ್ತು ಕಾಡು, ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಸಂಬಂಧವನ್ನು ಇಟ್ಕೊಂಡು ಇಷ್ಟು ಗಟ್ಟಿಯಾದ ಒಂದು ಕತೆ ಕಂಟೆಂಟನ್ನು ಮಾಡಿಕೊಂಡು ಕನ್ನಡಿಗರಿಗೆ ಉಣಬಡಿಸ್ತಾ ಇದ್ದೀರಾ. ಬಹುಶಃ ಕರ್ನಾಟಕದಲ್ಲಿ ಚಲನಚಿತ್ರರಂಗದ ಇತಿಹಾಸದಲ್ಲಿ ಅದು ಹೊಸದಾಗಿ ಹೆಜ್ಜೆ ಇಟ್ಟಿರುವಂಥ ನಿರ್ದೇಶಕರಿಗೆ ಈ ಮಟ್ಟಿನ ನಾಲೆಜ್ ಮತ್ತು ಈ ಮಟ್ಟಿನ ಕಮಿಟ್ಮೆಂಟ್ ನಾನು ನೋಡ್ತಾ ಇರೋದಿದ್ದೇ ಮೊದಲನೇ ಸಾರಿ. ಸೊ ಈ ಸಿನಿಮಾ ನಿಮಗೆ ಗೆಲ್ಲಬೇಕು. ನೀವು ಕನ್ನಡಿಗರಿಗೋಸ್ಕರ ಉಜ್ಬೇಕಿಸ್ತಾನ್ಗೆ ಹೋಗಿ ನಿಮ್ಮ ಕರಡಿಯನ್ನು ಡಿಸೈನ್ ಮಾಡಿಕೊಂಡು, ಕಂಪ್ಯೂಟರ್ ಗ್ರಾಫಿಕ್ಸ್ ಮಾಡಿಕೊಂಡು, ಅಮೇರಿಕಾದಲ್ಲಿ ಅದನ್ನು ರೆಂಡರ್ ಮಾಡಿ ಕನ್ನಡಿಗರಿಗೆ ರಿನೋವೆಂಟ್ ರೇಂಜಿನ ಒಂದು ಕರಡಿಯ ಅದ್ಭುತ ಲೋಕವನ್ನು ನೀವು ತೋರಿಸಿಕೊಟ್ಟಿದ್ದೀರ. ಮತ್ತು ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಇಡೀ ತಂಡ ಗೆಲ್ಲಬೇಕು. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಈ ಬಜೆಟ್ ಹೇಗೆ ಮೇಂಟೈನ್ ಮಾಡಿದ್ರಿ ಮತ್ತು ಬಜೆಟ್ ಎಷ್ಟಿದೆ? ಈಗ ನಾವು ಅನ್ಕೊಂಡಿದ್ದ ಬಜೆಟ್ ಒಂದು. ಓಕೆ. ಇದಕ್ಕೆ ಸಿನಿಮಾ ಇನ್ವೆಸ್ಟ್ ಮಾಡಿರೋಲ್ಲ ನನ್ನ ಸ್ನೇಹಿತರೆ. ಓಕೆ. ಒಬ್ಬರು ಪ್ರೊಡ್ಯೂಸರ್ ಅಂತಿಲ್ಲ, ಕ್ರೌಡ್ ಫಂಡಿಂಗ್ ತರ. ಓಕೆ. ಅವರೆಲ್ಲರೂ ನನ್ನ ಕನಸಿಗೆ ಹೇಳ್ಕೊಟ್ರು. ಓಕೆ. ಎಲ್ಲ ನನ್ನ ಮಿತ್ರರು ಇರೋದು. ನಾನು ಅವ್ರನ್ನೆಲ್ಲ ಕೂರಿಸ್ಕೊಂಡು ಈ ತರ ಒಂದು ಕತೆ ಮಾಡ್ಕೊಂಡಿದ್ದೀನಿ. ಕೋವಿಡ್ ಆದ್ಮೇಲಿಂದ ಮತ್ತೆ ನಾನು ಒಂದು 4-5 ಜನ ಪ್ರೊಡ್ಯೂಸರ್ಸ್ ಹೋದಾಗ, ಸಿನಿಮಾ ಎಲ್ಲಿ ಥಿಯೇಟರ್ ಮುಚ್ತಾರೆ, ಸಿನಿಮಾ ಯಾರು ನೋಡಿದ್ರೆ ಹೊಸಬ್ರಿಗೆ ಯಾರು ಇನ್ವೆಸ್ಟ್ ಮಾಡ್ತಾರೆ, ಸಣ್ಣ ಬಜೆಟ್ ಅಂದ್ರೂ ಅವ್ರು ಹಿಂದೆ ಟಾಕಕ್ ಸ್ಟಾರ್ಟ್ ಆದ್ರು. ನನ್ ಕನಸಿದ್ದಿದ್ದೆ ಸಿನಿಮಾನೇ ಜೀವನ ಅಂತ ಬದುಕಬೇಕು ಬಹಳಷ್ಟು ಆಸೆ ಇತ್ತು. ನನ್ನ ಒಂದಷ್ಟು ಸ್ನೇಹಿತರು ಮತ್ತು ನಾನು ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊಂಡಿದ್ದೆ, ಒಂದು ಉಳಿಸುವಂತ ದುಡ್ಡು ಎಲ್ಲವರನ್ನು ಸೇರಿಸಿ ಓಕೆ ಇಷ್ಟರಲ್ಲಿ ಮುಗಿಸ್ಬಿಡೋಣ ಅನ್ಕೊಂಡು ಆ ಬಜೆಟ್ಗಿಂತ ದಾಟಿ ಕರಡಿದಿಲ್ಲ. ಈ ಸೀಕ್ವೆನ್ಸ್ಗೆ ಕರಡಿ ಹಿಂಗೆ ಬೇಕು. ಮತ್ತೆ ಆಟಕ್ಕೆ ಬಿದ್ದು ಮತ್ತೆ ಮನೆಯಲ್ಲಿ ಸ್ವಲ್ಪ ಸಾಲ, ಹೊರಗೆ ಸ್ವಲ್ಪ ಸಾಲ. ಕನ್ನಡದ ಪ್ರೇಕ್ಷಕರು ಇತ್ತೀಚೆಗೆ ಭೀಮಾ ಸಿನಿಮಾ ಮತ್ತು ಗಣೇಶ್ವರ ಸಿನಿಮಾನ ತುಂಬ ಚೆನ್ನಾಗಿ ಸ್ವೀಕಾರ ಮಾಡಿದರು. ಬಹಳ ದಿನಗಳ ನಂತರ ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ನಲ್ಲಿ ಆಡಿಯನ್ಸ್ ತುಂಬ್ತಾ ಇರೋದನ್ನು ನಾವು ನೋಡೋಕ್ಕೆ ಸಾಧ್ಯ ಆಯಿತು. ಬಹುಶಃ ಇದು ಒಳ್ಳೆಯ ಕಾಲ ಅನಿಸುತ್ತೆ. ಈ ಕಂಟೆಂಟೇ ಮುನ್ನೆಲೆಗೆ ಬರುವಂಥ ಸಂದರ್ಭದಲ್ಲಿ ನೀವು ಕಂಟೆಂಟನ್ನೇ ನಂಬಿಕೊಂಡು ಒಂದು ಸಿನಿಮಾ ಮಾಡಿದಿರ. ಬಹುಶಃ ಕನ್ನಡದ ಪ್ರೇಕ್ಷಕರು ಇದನ್ನು ತುಂಬ ಸ್ವೀಕಾರ ಮಾಡ್ತಾರೆ.
ಮತ್ತು ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ಭರವಸೆ ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ಮತ್ತು ನಿಮ್ಮಲ್ಲಿರುವ ಆಸಕ್ತಿಯನ್ನು ಗಮನಿಸಿದ ಮೇಲೆ ನನಗೆ ಅನಿಸ್ತು. ಕನ್ನಡದ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಹೊಸ ತಂಡ ಬರ್ತಿದೆ, ಒಂದಷ್ಟು ವಿಭಿನ್ನ ಪ್ರಯತ್ನಗಳನ್ನ ಮಾಡಿಕೊಂಡು ಮನರಂಜನೆ ಕೊಡೋಕೆ ಬರ್ತಿದ್ದೀವಿ. ಹೊಸಬ್ರನ್ನ ಕೈ ಹಿಡಿತೀರಾ ಅನ್ನೋ ಭರವಸೆ ಅಗಾಧವಾಗಿದೆ. ಯಾಕಂದ್ರೆ ಇತ್ತೀಚೆಗೆ ಈಗ ಭೀಮಾ ಮತ್ತು ಕೃಷ್ಣ ಪ್ರಣಯಂ ಶೆಟ್ಟಿ ಸಿನಿಮಾ ನೋಡಿದ ಮೇಲೆ ನಮ್ಮಲ್ಲಿ ಆಸೆ ಚಿಗುರ್ತಾ ಇದೆ. ಓಕೆ, ಜನ ಥಿಯೇಟ್ರಿಗೆ ಬರ್ತಿದ್ದಾರೆ, ಜನ ಸಿನಿಮಾನ ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಹಿಡಿತಾರೆ, ಬೆಳೆಸ್ತಾರೆ ಅನ್ನೋದು ನಮ್ಮ ಸಿನಿಮಾನು ನೋಡಿ ಆದಷ್ಟು ಬೇಗ ತೆರೆಗೆ ಬರ್ತಿದೆ. ನಿಮ್ಮ ಆಶೀರ್ವಾದ ಬೇಕೇ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ವಿನಯ್. ನಿಮ್ಮ ಸಿನಿಮಾ ಗೆಲ್ಲಿ, ನಿಮ್ಮದು ಈ ಸಿನಿಮಾ ಒಳ್ಳೆ ಹೆಸರು ಮಾಡಲಿ, ಒಳ್ಳೆ ನಿರ್ದೇಶಕರಾಗಿ ಮತ್ತು ನೋಡೋಕ್ಕೆ ಹ್ಯಾಂಡ್ಸಮ್ ಆಗಿದ್ದೀರ. ಒಳ್ಳೆಯ ನಾಯಕ ನಟನೂ ಕೂಡ ಕನ್ನಡಕ್ಕೆ ಮತ್ತೊಬ್ಬ ಹೊಸ ನಾಯಕ ನಟನೂ ಬರಲಿ, ನಿರ್ದೇಶಕನೂ ಬರಲಿ. ಕೇವಲ ಉಪೇಂದ್ರ ಒಬ್ಬರೇ ಮಾತ್ರ ನಿರ್ದೇಶಕರು ಮತ್ತು ನಟರಾಗೋದಕ್ಕಿಂತ ನೀವು ಕೂಡ ನಟರು ಮತ್ತು ನಿರ್ದೇಶಕರಾಗಿ, ವಿಜಯ್ ಹಾಗೆ ನಟನಾಗಿ ಮತ್ತು ನಿರ್ದೇಶಕನಾಗಿ ಹೆಸರು ಮಾಡ್ತಿದ್ದಾರೆ. ಹಾಗೇನೂ ಕೂಡ ನಿಮ್ಮ ಹೆಸರು ಕನ್ನಡ ಸಿನಿಮಾದಲ್ಲಿ, ಕನ್ನಡ ಸಿನಿಮಾ ರಂಗದಲ್ಲಿ, ಕನ್ನಡ ಸಿನಿಮಾ ಯಾಕೆ ಇಂಡಿಯನ್ ಸಿನಿಮಾದಲ್ಲಿ ಒಂದು ಒಳ್ಳೆಯ ಹೆಸರಾಗಲಿ ಮತ್ತು ಒಳ್ಳೆಯ ಯಶಸ್ಸನ್ನು ಗಳಿಸಿ. ನಿಮ್ಮ ತಂಡಕ್ಕೆ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.